ಸರ್ ಇದರಲ್ಲಿ ಮೇಜರ್ ಅಂದರೆ ಸರ್ ನಮಗೆ ನೀವು ಸೈಡಾಗೆ ಹಿಂದೆ ಹಿಂದೆ ಹಂಗೆ ಸ್ವಲ್ಪ ಹೋಗಿ ಹೇಳ್ತೀನಿ ಕಳಿಸ್ತೀನಿ ಎಲ್ಲರೂ ಕೇಬಲ್ ಸರ್ ಇದು RME ಇದೆ ಪ್ರಕಾಶ್ ಅಣ್ಣ ಒಂದು ನಿಮಿಷ ಈ ಕಡೆ ನೋಡ್ತೀನಿ ತಗೋತೀವಿ ಹಿಂದೆ ಹೋಗ್ತಿದೆ ನೀನೇನು ತೆಗಿತಿದ್ದೆ ಮುಂದೆ ಯಾವ ಬಸ್ಸಸ್ ಇನ್ನೂರ 77 ಕಿಲೋಮೀಟರ್ ಆಗಿದೆ. ಉಳಿದು ನೆಕ್ಸ್ಟು ಅವರ ಟಾರ್ಗೆಟ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಟಾರ್ಗೆಟ್ ಒಳಗಡೆ ಮುಗೀತದೆ. ಅದಾದಮೇಲೆ ಉಳಿದಂಥ ಕೇಬಲ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೈಸೂರು ನಗರದ ಇದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಏನು ಕೆಲಸ ನಡೀತಾ ಇದೆ ಅದನ್ನು ಪ್ರೋಗ್ರೆಸನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಈಗ ಹೊಸ ಹಾಸ್ಟೆಲ್ಲು ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 1400 ವಿದ್ಯಾರ್ಥಿಗಳು ಸೈನ್ಸು ಆರ್ಟ್ಸು BComನವ್ರಿಗೆ ಅಲ್ಲಿ ಮಾಡಿದ್ದೀವಿ. ಅಲ್ಲಿ 900 ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ಇಲ್ಲಿ ಸೈನ್ಸು ಮತ್ತು ಆರ್ಟ್ಸು ಕಾಲೇಜನ್ನು ಮಾಡ್ತಾರೆ. ಆಮೇಲೆ ಹಾಸ್ಟೆಲ್ ಮಾಡ್ತಾರೆ. ಸೊ ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಕ್ವಾಲಿಟಿನಲ್ಲಿ ರಾಜಿ ಇಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡ್ಸ್ ಇನ್ ಸೆಕೆಂಡ್ ಪದವಿಯ ಚಿನ್ನದ ಪದಕ ಪಡೆಯುತ್ತಿರುವ ನನ್ನ ನೆಚ್ಚಿನ ಉದ್ದೇಶಿಸಿ ಮಾತನಾಡಲು ಆಹ್ವಾನಿಸುತ್ತೇನೆ. ಸಂಸ್ಥೆಯ ಮಹಿಳಾ ಸ್ವಸಹಾಯ ಗುಂಪುಗಳು, ಗ್ರಾಮೀಣ ಕುಲಪತಿಗಳು ಮತ್ತು ತಮ್ಮ ಲಾವಣ್ಯ ಅಣ್ಣ ಡಿಪಾರ್ಟ್ಮೆಂಟ್ ಆಫ್ ಎಂಟೋಮಾಲಜಿ ಸಿವಿಲ್ ಕ್ಯಾಂಪಸ್ ಬೋರ್ಡ್ ಮಾಡಿ. तीसरी बड़ी चुनौती है प्राकृतिक संसाधनों का संरक्षण, खासकर मिट्टी, पानी और जैव विविधता की रक्षा अब राष्ट्रीय प्राथमिकता बन गई है. मिट्टी का स्वाद कृषि की नींव, और अगर हम अस्थिर और गलत तरीके अपनाते हैं तो धीरे धीरे यह नींव कमजोर हो सकती है. इसलिए भविष्य की खेती को सतत भूमि प्रबंधन, पोषक तत्वों का संतुलित उपयोग और पुनरुत्पादक कृषि पद्धतियों से भी आगे बढ़ाना होगा. ಪ್ರಸ್ತುತದಲ್ಲಿ ವಿಶ್ವವಿದ್ಯಾನಿಲಯವು 2170 ವಿದ್ಯಾರ್ಥಿಗಳನ್ನು ಹೊಂದಿದ್ದು, ಇದರಲ್ಲಿ 1524 ಸ್ನಾತಕ ಪದವಿ ವಿದ್ಯಾರ್ಥಿಗಳು, 425 ಸ್ನಾತಕೋತ್ತರ ಪದವೀಧರರು ಹಾಗೂ 221 ಡಾಕ್ಟರೇಟ್ ಪದವಿ ವಿದ್ಯಾರ್ಥಿಗಳು ಒಳಗೊಂಡಿದ್ದಾರೆ. 1964ರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸ್ಥಾಪನೆಯಾದ ನಂತರದಲ್ಲಿ ವಿಶ್ವವಿದ್ಯಾನಿಲಯವು 40,000ಕ್ಕೂ ಹೆಚ್ಚು ಕೌಶಲ್ಯ ಪೂರ್ಣ ಸ್ನಾತಕೋತ್ತರ ಪದವೀಧರರು ಮತ್ತು ಡಾಕ್ಟರೇಟ್ ಪದವೀಧರರನ್ನು ರೂಪಿಸಿ ದೇಶ ಕೃಷಿ ಅಭಿವೃದ್ಧಿ ಮತ್ತು ಮಾನವ ಸಂಪನ್ಮೂಲ ಸಮರ್ಥ ಹೆಚ್ಚಿಸಲು ಗಮನಾರ್ಹ ಕೊಡುಗೆ ನೀಡಿದೆ.